ವೆಲ್ಕಮ್ ಬ್ಯಾಕ್ ಟು ಎನ್ ಜೆ ಹೆಗ್ಡೆ ಕ್ರಿಯೇಷನ್ಸ್. ಇವತ್ತು ನಾವು ಪೋಹ ಫ್ರೈಡ್ ಚಿಕನ್ ಮಾಡೋಣ. ಅಂದರೆ ಕಬಾಬಲ್ಲಿ ಬೇರೆ ಬೇರೆ ಟೈಪ್ ಮಾಡಿದ್ದೇನೆ, ಪುದೀನ ಕಬಾಬ್ ಅದು ಇದೆಲ್ಲ. ಇವತ್ತು ಪೋಹ ಹಾಕಿ ಅಂದರೆ ಅವಲಕ್ಕಿ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ನಾನು ಒಂದು 3 ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ. ಅಂದರೆ ನೀವು ಎಷ್ಟು ಚಿಕನ್ ತೊಗೊಂಡಿದ್ದೀರ ಅಷ್ಟು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಕೆಲವೊಮ್ಮೆ ಸ್ವಲ್ಪ ಕಡಿಮೆ. ಹಾಗೆ ನಾನು ಒಂದೂವರೆ kg ಚಿಕನ್ ತೊಗೊಂಡಿದ್ದೇನೆ. ನಾವು ಅವಲಕ್ಕಿಯನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಅದನ್ನು ಮತ್ತೆ ಕೈಯಲ್ಲೇ ಕೆಲವೊಮ್ಮೆ ಇದು ಮಾಡಬಹುದು. ಆದರೆ ನಾನಿಲ್ಲಿ ಮಿಕ್ಸಿಯಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿಯಲ್ಲಿ ಮಾಡ್ಕೊಂಡ್ರೆ ಸ್ವಲ್ಪ ಒಳ್ಳೆಯದು, ಯಾಕಂದರೆ ನಮಗೆ KFC ಚಿಕನ್ ಥರ ಬರುತ್ತೆ ಅದು ನೋಡಿ. ಅದು ಸ್ವಲ್ಪ ರೋಸ್ಟ್ ಆದರೆ ಸಾಕು, ಒಂದು 2 ನಿಮಿಷದಲ್ಲಿ ರೋಸ್ಟ್ ಆಗುತ್ತೆ ಅದು. ನಾವು ಕೈ ಆಡಿಸ್ತಾ ಇರಬೇಕಿಲ್ಲ, ಅಂದರೆ ಅದು ತಳ ಸೀದು ಹೋಗುತ್ತಲ್ಲ. ಅದಕ್ಕೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಮಾಡಿದರೆ ಆಯಿತು ನೋಡಿ. ಇದಾಗ್ತಾ ಬಂತು ಇವಾಗ. ಅದು ಗೊತ್ತಾಗುತ್ತೆ ನಮಗೆ, ಸ್ವಲ್ಪ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗುತ್ತಲ್ಲ. ಜಾಸ್ತಿ ಇದು ಮಾಡಬಾರ್ದು, ಜಾಸ್ತಿ ಕಂದು ಕಲರ್ ಬರಬಾರ್ದು, ಅದು ಕರಕಲಾದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಅಲ್ಲ. ಹಾಗೆ ಇದು ಒಂಥರ ನಾವಂದ್ರೆ ಬಿಸಿ ಬಿಸಿ ಇದನ್ನು ತಿನ್ನಬೇಕು, ಇಲ್ಲಾಂದರೆ ಅದು ಲೇಟಾದರೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಅದರಿಂದ ಯಾವುದೇ ಆದರೂ ಫ್ರೈ ಮಾಡಿದ್ದನ್ನು ನಾವು ಬಿಸಿ ಬಿಸಿಯಾಗಿ ತಿಂದ್ರೇನೆ ಅದು ಒಳ್ಳೆಯದು ನೋಡಿ. ಇವಾಗ ಆಯಿತು ನೋಡಿ. ನಾವು ಕೈಯಲ್ಲೇ ಬೇಕಾದರೆ ಅದನ್ನು ಇದು ಮಾಡ್ಬೋದು ನೋಡಿ. ನಾನಿಲ್ಲಿ 1.5 kg ಚಿಕನ್ ತೊಗೊಂಡಿದ್ದೇನೆ. ಆಮೇಲೆ ಕಬಾಬ್ ಪೌಡರ್ ಕೂಡ ತೊಗೊಂಡಿದ್ದೇನೆ, ಅಂದರೆ ಚಿಕನ್ 65 ನಾನು ಪೌಡ್ರ್ ತೊಗೊಂಡಿದ್ದೇನೆ. ಕಬಾಬ್ ಪೌಡ್ರ್ ಅಂತಲೇ ಸಿಗುತ್ತೆ, 65 ಕೂಡ ಸಿಗುತ್ತೆ, ಅದು ಸೇಮ್, ಅದೇನು ವ್ಯತ್ಯಾಸ ಅಷ್ಟೊಂದು ಗೊತ್ತಾಗೋದಿಲ್ಲ. ಹಾಕ್ಬೋದು ಯಾವುದಾದ್ರೂ. ನಾನೊಂದು 120 ಗ್ರಾಮ್ ತೊಗೊಂಡಿದ್ದೇನೆ, ಒಂದು 1.5 kg ಚಿಕನ್. ಆಮೇಲೆ ಒಂದು ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಲಿಂಬೆಹಣ್ಣನ್ನು ನಾವು ಇದಕ್ಕೆ ಹಾಕಬೇಕು. ಹಾಗೆ ಸ್ವಲ್ಪ ಒಂದು 3-4 ಚಮಚ ತೆಂಗಿನೆಣ್ಣೆ ಕೂಡ ಹಾಕ್ತಾಯಿದ್ದೇನೆ ನಾನು. ತೆಂಗಿನೆಣ್ಣೆ ಇದು ಇವಾಗ, ಅಂದರೆ ಅದು ಸ್ವಲ್ಪ ನಾವು ಇದಕ್ಕೆ ನಾವು ಏನು ಮೊಟ್ಟೆ ಹಾಕೋದಿಲ್ಲ. ಮೊಟ್ಟೆ ನಾನು ಮತ್ತೆ ಇದು ಮಾಡೋದು, ಅದಕ್ಕೋಸ್ಕರ ಸ್ವಲ್ಪ ನೀರು ಕೂಡ ಹಾಕೋಬೋದು. ಜಾಸ್ತಿ ನೀರು ಹಾಕೋಬಾರ್ದು, ಯಾಕಂದರೆ ನಾವು ಆಲ್ರೆಡಿ ನಾವು ಚಿಕನಲ್ಲಿ ಇರುತ್ತಲ್ಲ ನೋಡಿ. ಚಿಕನನ್ನು ಆ ಎಲುಬು ಇರೋ ತನಕ ಸ್ವಲ್ಪ ಕಟ್ ಮಾಡಬೇಕು, ಎಲುಬಿನ ತನಕ. ಅಂದರೆ ಅದು ನಾವು ಮ್ಯಾರಿನೇಟ್ ಮಾಡುವಾಗ ಅದೆಲ್ಲ ಎಳ್ಕೋತದೆ ನೋಡಿ. ಇವಾಗ ನಾನು ಚಿಕನ್ ಕೂಡ ಹಾಕಿದ್ದೇನೆ, ಅದಕ್ಕೆ ಒಂದು 10 ನಿಮಿಷ ಹಾಗೆ ಮ್ಯಾರಿನೇಟ್ ಮಾಡಬೇಕು. 10 ನಿಮಿಷ ಇಟ್ಟರೆ ಸಾಕು, ಕೆಲವೊಂದು ಅರ್ಧ ಗಂಟೆ ಇಟ್ಟರೂ ಪರವಾಗಿಲ್ಲ. ನಿಮಗೆ ಟೈಮ್ ಇದ್ದರೆ ಅರ್ಧ ಗಂಟೆ ಕೂಡ ತಗೋಬೋದು. ನಾನು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ, ಆವಾಗ ಹಾಕೊಳ್ಳಿಕ್ಕೆ ಮರ್ತೋಯ್ತು. ಆಮೇಲೆ ಒಂದು 2-3 ಚಮಚ ಕಾರ್ನ್ಫ್ಲೋರ್ ಕೂಡ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಸ್ವಲ್ಪ ಕ್ರಿಸ್ಪಿನೆಸ್ಗೆ ಹಾಕೋದು. ಕೆಲವರು ಮೈದಾ ಹಾಕೋತಾರೆ, ಮೈದಾ ಹಾಕೋತಾ ಇಲ್ಲ ನಾನಿಲ್ಲಿ. ಇದು ಸ್ವಲ್ಪ ಹಾಕ್ಕೊಳ್ಳೋದು, ಮತ್ತು ನಾನು ಫ್ರೈ ಮಾಡುವಾಗ ಸ್ವಲ್ಪ ಹಾಕ್ಕೊಂಡಿದ್ದೇನೆ ಕಾರ್ನ್ಫ್ಲೋರು. ಹಾಗೆ 3 ಚಮಚ. ಇವಾಗ ಅವಲಕ್ಕಿಯನ್ನು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ. ಇಷ್ಟು ಸಾಕು, ತರಿಯಾಗಿ ಸ್ವಲ್ಪ ಹಾಕಿದರೆ ಆಯಿತು, ಜಾಸ್ತಿ ಗ್ರೈಂಡ್ ಮಾಡೋದು ಬೇಡ ನೋಡಿ. ಆಯ್ತು, ಇವಾಗ ರವೆ ಥರ ಆಗುತ್ತೆ. ಆಮೇಲೆ ನಾನು ಇಲ್ಲಿ 3 ಮೊಟ್ಟೆ ತೊಗೊಂಡಿದ್ದೇನೆ. ಮೊಟ್ಟೆಯನ್ನು ಬೇರೆ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಬೇಕು ನೋಡಿ. ಈ ಥರ ಚೆನ್ನಾಗಿ ಬೀಟ್ ಮಾಡಿದರೆ ಆಯಿತು. ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅದು, ಅಂದರೆ ಅದರಲ್ಲಿ ಮತ್ತೆ ನಾವು ಚಿಕನನ್ನು ನೆನೆಸಿಬಿಟ್ಟು ಮತ್ತೆ ತೆಗೆಯೋದು ನೋಡಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ. ನಾವು ಅವಲಕ್ಕಿಯನ್ನು ಗ್ರೈಂಡ್ ಮಾಡಿದ್ದೇವಲ್ಲ, ಸ್ವಲ್ಪ ಉಪ್ಪು ಹಾಕಿದರೆ ಚಿಮಚ, ಒಂದು ಚಿಟಿಕೆ ಉಪ್ಪು ಅಂತ ಹೇಳ್ತಾರಲ್ಲ ಹಾಗೆ. ಇವಾಗ ನಾವು 10 ನಿಮಿಷ ಆಯಿತು, ಇನ್ನು ಫ್ರೈ ಮಾಡೋದು. ಅದಕ್ಕೆ ಸ್ವಲ್ಪ ನಾನು 2 ಚಮಚ ಕಾರ್ನ್ಫ್ಲೋರ್ ಪುನಃ ಒಮ್ಮೆ ಹಾಕ್ತಾಯಿದ್ದೇನೆ, ಅಂದರೆ ಆಗಿದ್ದೆಲ್ಲ ಸ್ವಲ್ಪ ನೀರಾಗಿರ್ಬೋದು. ಇವಾಗ ಅದನ್ನು ತೆಗೆದು ನಾನು ಮೊಟ್ಟೆಯಲ್ಲಿ ಸ್ವಲ್ಪ ಅದ್ತಾ ಇದ್ದೇನೆ ನೋಡಿ. ಮೊಟ್ಟೆಗೆ ಹಾಕಬೇಕು ಸ್ವಲ್ಪ ಅದನ್ನು. ಆಮೇಲೆ ಮೊಟ್ಟೆಯಿಂದ ತೆಗೆದು ಅವಲಕ್ಕಿಯ ಮಿಕ್ಸರ್ ಇದೆಯಲ್ಲ ಅದಕ್ಕೆ ಹಾಕಿದರೆ ಆಯಿತು. ನಾನು 2 ಸಲ ಕೋಟಿಂಗ್ ಮಾಡ್ತಾಯಿದ್ದೀನಿ, ಅದು ಚೆನ್ನಾಗಿ ಬೈಂಡ್ ಆಗಬೇಕು ನೋಡಿ. ಇವಾಗ ಪುನಃ ಒಮ್ಮೆ ನಾನು ಮೊಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಅದು ಅವಾಗ ಬಿಟ್ಕೊಳ್ಳುತ್ತೆ, ಆದರೂ ಪರವಾಗಿಲ್ಲ. 2 ಸಲ ಇದು ಮಾಡುವಾಗ ಗಟ್ಟಿ ಇಟ್ಕೊಳ್ಳುತ್ತೆ ನೋಡಿ. ಬೇಕಾದರೆ ಇನ್ನೊಮ್ಮೆ ನಾವು ಅವಲಕ್ಕಿಯಲ್ಲಿ ಇದು ಮಾಡಿದರೆ ಆಯಿತು ನೋಡಿ. ಇವಾಗ ಚೆನ್ನಾಗಿ ಕೋಟಾಯಿತು. ನೆಕ್ಸ್ಟ್ ಇನ್ನೊಂದು ಮುಖ್ಯ ವಿಚಾರ ಏನಂದರೆ, ನಾವು ಬಾಣಲೆ ಇಡ್ತೇವಲ್ಲ, ಅದು ಸ್ವಲ್ಪ ಕಾಯಬೇಕು. ಆದಮೇಲೆ ನಾವು ಎಣ್ಣೆ ಹಾಕ್ಕೋಬೇಕು ನೋಡಿ. ಇಲ್ಲಿ ನಾನು ಅದನ್ನು 3 ಲೆಗ್ ಪೀಸ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ. ಬಾಣಲೆಗೆ ಕಾದಿದೆ, ಇವಾಗ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕೂಡ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದ ಮೇಲೆ ನಾವು ಅದಕ್ಕೆ ಹಾಕೋದು. ಎಣ್ಣೆ ಅರೆಬರೆ ಕಾದರೆ ಅದನ್ನು ಹಾಕಿದರೆ ಅದಷ್ಟು ಚೆನ್ನಾಗಿ ಆಗೋದಿಲ್ಲ, ಎಲ್ಲನೂ ಬಿಟ್ಕೊಳ್ಳುತ್ತೆ ನೋಡಿ. ಎಣ್ಣೆ ಕೂಡ ಇದಾಗಿದೆ. ಇವಾಗ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಇದೊಂದು 2 ನಿಮಿಷ ಹಾಗೆ ಇರಬೇಕು, ನಾವು ಅದಕ್ಕೆ ಮುಟ್ಟಬಾರ್ದು. ಸ್ವಲ್ಪ ಬೇಕಾದರೆ ಮೇಲ್ಗಡೆ ಎಣ್ಣೆಯನ್ನು ಸ್ವಲ್ಪ ಹಾಕ್ಬೋದು, ಬಿಸಿ ಎಣ್ಣೆಯನ್ನು.
ಯಾಕಂದರೆ ಆವಾಗಲೇ ನಾವು ಅದನ್ನು ಮಗುಚಿದ್ರೆ ಅದ್ರ ಬಿಟ್ಕೊಳ್ಳುತ್ತೆ ನೋಡಿ. ಇವಾಗ ಸರಿ ಆಯಿತು ನೋಡಿ, ಚೆನ್ನಾಗಿ ಅದು ಬೈಂಡ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂಡ್ ಆಗಿದೆ. ಅದು KFC ಚಿಕನ್ ಥರನೇ ಕಾಣಿಸ್ತಾ ಇದೆಯಲ್ಲ. ನಾವು ಬರೀ ಕಾರ್ನ್ಫ್ಲೋರಲ್ಲಿ ಕೂಡ ಅದನ್ನು ಅದ್ದಿ ಬಿಟ್ಟು ಮಾಡ್ಬೋದು. ಆದರೆ ಇವತ್ತು ನಾನು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಪೋಹದಲ್ಲಿ ಮಾಡ್ತಾಯಿದ್ದೀನಿ. ಯಾರಾದರೂ ಮಾಡಿದಾರ ಅಂತ ಗೊತ್ತಿಲ್ಲ, ನಾನೇ ಸುಮ್ಮನೆ ಒಂದು ಫೈಂಡ್ ಔಟ್ ಮಾಡಿದೆ. ಆಮೇಲೆ ಬೆಂದಿದೆ ಅಂತ ನೋಡೋದು ನೋಡಿ, ಪೋರ್ಕಲ್ಲಿ ಸ್ವಲ್ಪ ಅದನ್ನು ನೋಡಿದರೆ ಆಯಿತು, ಅದು ಒಳಗೆ ಹೋದರೆ ಅದು ಬೆಂದಿದೆ ಅಂತ ಲೆಕ್ಕ. ಒಂದು 10-15 ನಿಮಿಷ ಬೇಕು ಬೇಯೋದಕ್ಕೆ, ಇಲ್ಲ 10-12 ನಿಮಿಷ ಸಾಕು. ಇಲ್ಲ ಇದ್ರೆ ಚೆನ್ನಾಗಿ ಬಿಸಿಯಾಗಿರಬೇಕು ಎಣ್ಣೆ, ಮಾತ್ರ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಇದನ್ನು ತಿಳ್ಕೊಬೇಕು ನಾವು ಮೊದಲು, ಯಾವುದೇ ಒಂದನ್ನು ಫ್ರೈ ಮಾಡುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನೋಡಿ, ಇಲ್ಲಿ ಪೋಹ ಫ್ರೈಡ್ ಚಿಕನ್ ಕಬಾಬ್ ರೆಡಿ ಆಗಿದೆ. ನಮಸ್ಕಾರ, ನವೀನ್ ಪಾಟೀಲ್ ನಿಕ್ಲೇಡ್ ದಾತಿನ ಕುಸಲ್ ದರ್ಸೆ ಎಂಜೆ ಎಗ್ಡೆ ಕ್ರಿಯೇಷನ್ಸ್ ನಿಕ್ಲೆಗ್ ಯೂಟ್ಯೂಬ್ ಮಾತೊಂಜಿ ಚಾನಲ್ ಬರೋದು. ಜಾರ್ನೊಂಜಿ ಯೂಟ್ಯೂಬ್ ಬರ್ಪನ ಚಾನಲ್ ನಿಕ್ಲೊಂಜಿ ತೂದು ಐಕ್ ಸಬ್ಸ್ಕ್ರೈಬರ್ ಆದ್ ಬೆಲ್ ಬಟನ್ ಒತ್ತು ಅರೆ ಸಪೋರ್ಟ್ ಮಾಡ್ಕೊಳ್ಳಿ.